ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯಶಸ್ವಿನಿ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಒಂದಿಗೆ ಆ್ಯಂಡ್ ಚಿಕ್ಕದಾದ ವಿಡಿಯೋ ಒಂದಿಗೆ. ಆ್ಯಂಡ್ ಇದರಿಂದ ನಿಮ್ಮಲ್ಲಿ ಅಥವಾ ನಿಮ್ಮ ಹೆಸರಿನಲ್ಲಿ ಇರುವಂಥ ನೆಗೆಟಿವ್ ಎನರ್ಜೀಸ್ ಅಥವಾ ನಿಮಗೆ ಯಾವ್ದಾದ್ರು ಬ್ಲಾಕೇಜಸ್ ಇದೆ ನಿಮ್ಮ ಲೈಫಲ್ಲಿ ಅಂತ ಅನಿಸಿದ್ರೆ ಅದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಅದನ್ನು ರಿಮೂವ್ ಮಾಡ್ಬೋದು. ಹೇಗೆ ಅಂತೀರಾ? ನೋಡೋಣ ಹಂಗಾದ್ರೆ ಈ ವಿಡಿಯೋನ. ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ನ ಏನಾದ್ರು ಮೊಟ್ಟ ಮೊದಲ ಬಾರಿಗೆ ವೀಕ್ಷಿಸಿದಾದ್ರೆ ದಯವಿಟ್ಟು ಅದನ್ನ ಸಬ್ಸ್ಕ್ರೈಬ್, ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕೆಂತಂದ್ರೆ ಯಾರಿಗಾದ್ರೂ ಇದು ಸಹಾಯ ಆಗಬಹುದು ಅನ್ನೋದು ನನ್ನ ಅನಿಸಿಕೆ. ಇದಕ್ಕೆ ಈ ವಿಡಿಯೋಲಿ ನಾನು ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ಒಂದಿಗೆ ಬಂದಿದ್ದೀನಿ. ಅಂದ್ರೆ ನೀವು ಹುಡ್ಕೊಂಡು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಂಗಡಿಗೆ ಹೋಗ್ಬೇಕು, ಮಾರ್ಕೆಟ್ಗೆ ಹೋಗ್ಬೇಕು, ಏನೂ ಇಲ್ಲ. ಜಸ್ಟ್ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ನಾನು ತಗೊಂಡು ಈ ಥೆರಪಿನ ಮಾಡ್ತಿದ್ದೀನಿ. ಈಗ ಆಲ್ರೆಡಿ ನೀವು ಉಪ್ಪಿನ ಬಗ್ಗೆ ನನ್ನ ವಿಡಿಯೋನ ನೋಡಿರ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಅದ್ರಲ್ಲಿ ಆಲ್ರೆಡಿ ಉಪ್ಪಿನ ಇಂಪಾರ್ಟೆನ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಅದಕ್ಕೂ ಮುಂಚೆ ಉಪ್ಪಿನಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನೆಗೆಟಿವ್ಸ್ನ ರಿಮೂವ್ ಮಾಡುವಂಥ ಶಕ್ತಿ ಇದೆ. ಸೊ ನಾನು ಅದನ್ನ ಬಳಸ್ಕೊಂಡು ಇವತ್ತು ಇನ್ನೊಂದು ಥೆರಪಿನ ನಾನು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ. ಏನಂತಂದ್ರೆ ವೆರಿ ಸಿಂಪಲ್ ಥೆರಪಿ, ಸಾಲ್ಟ್ ವಾಟರ್ ಅಂತ ಹೇಳ್ತಾರೆ. ಅಂದ್ರೆ ಈಗ ಎಲ್ಲರೂ ಕೇಳ್ಬೋದು, ಅದನ್ನೇನು ಕುಡಿಬೇಕಾ, ಸ್ನಾನ ಮಾಡಬೇಕಾ? ಇಲ್ಲ, ಏನು ಮಾಡಬೇಕಾಗಿಲ್ಲ. ನೀವು ಜಸ್ಟ್ ಆ ಸಾಲ್ಟ್ ವಾಟರ್ ಥೆರಪಿಲಿ ನಿಮ್ಮ ನೇಮ್ನ ಒಂದು ಪೇಪರಲ್ಲಿ ಆ್ಯಂಡ್ ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಂಡ್ ನಿಮ್ಮ ಮೆಸೇಜ್, ನಿಮಗೆ ಎಲ್ಲಿ ನಿಮ್ಮ ಲೈಫಲ್ಲಿ ಬ್ಲಾಕೇಜಸ್ ಇದೆ, ಲೈಕ್ ಮನಿ ಆಗಿರ್ಬೋದು ಅಥವಾ ಲವ್ ಬ್ಲಾಕೇಜಸ್ ಆಗಿರ್ಬೋದು, ರಿಲೇಶನ್ಶಿಪ್ ಬ್ಲಾಕೇಜಸ್ ಆಗಿರ್ಬೋದು, ಆ ಮೆಸೇಜ್ನ ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗತ್ತೆ. ಅಂದರೆ ಡೀಟೇಲ್ ಆಗಿ ಬರಿಬೇಕಾಗತ್ತೆ. ಅಂದರೆ ಹಾಗಂತ ದೊಡ್ಡ ಲಿಸ್ಟ್ ಬೇಕು ಅಂತೇನಿಲ್ಲ. ಇಷ್ಟಾಗಲ ಪೇಪರಲ್ಲಿ ರಿಮೂವ್ ಆಲ್ ನೆಗೆಟಿವ್ ಬ್ಲಾಕೇಜಸ್ ರಿಲೇಟಿಂಗ್ ಟು ಮನಿ ಅಂತ ಬರಿಬೋದು ಅಥವಾ ಲವ್ ಅಂತ ಬರಿಬೋದು. ನಿಮಗೆ ಯಾವ ಭಾಷೆನೆಲ್ಲ ಬೇಕಾದ್ರೂ ಬರಿಬಹುದು. ಇಂಗ್ಲೀಷಲ್ಲೇ ಬರಿಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಎನರ್ಜೀಸ್ಗೆ ನೀವು ಯಾವ ಭಾಷೆಯಲ್ಲಿ ಕಮ್ಯುನಿಕೇಟ್ ಮಾಡ್ತೀರಾ ಅದಕ್ಕೆ ಎಲ್ಲ ಭಾಷೆನೂ ಅರ್ಥ ಆಗತ್ತೆ. ಸೊ ಹಂಗಾದ್ರೆ ಬನ್ನಿ, ಹಂಗಾರೆ ಮತ್ತೊಮ್ಮೆ ಥೆರಪಿನ ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇದಕ್ಕೆ ನಿಮಗೆ ಬೇಕಾಗಿರೋದು 3 ಐಟಮು. ಒಂದು ವಿಶ್ ಚೆಟ್, ಅಂದರೆ ಈಗ ನಾನು ಆಲ್ರೆಡಿ ತೋರಿಸಿದ್ದೀನಿ, ಇದ್ರ ಬಗ್ಗೆ ನಾನು ಬ್ರೀಫ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಒಂದು ಜಾರ್. ಈಗ ನೀವು ಕೇಳ್ಬೋದು, ನಾ ಯಾವ ಜಾರ್ ತಗೋಬೇಕು, ಯಾವ ಬಾಟಲ್ ತಗೋಬೇಕು, ಅಥವಾ ಯಾವ ರೀತಿಯಾದ ಬಾಟಲ್ಸ್ ಅಥವಾ ಪ್ಲಾಸ್ಟಿಕ್ ಬಾಟಲ್ ತಗೋಬೋದಾ? ಎನಿ ಕೈಂಡ್ ಆಫ್ ಬಾಟಲ್ಸ್, ಲೈಕ್ ಅದು ಪ್ಲಾಸ್ಟಿಕ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಏನು ಸಿಗ್ಲಿಲ್ವಾ ಈ ಥರ ಜಾರ್. ಈ ಜಾರ್ ಎಲ್ಲಿಂದ ಸಿಕ್ತು ಅಂದರೆ ನಮ್ಮ ಮನೇಲಿ ನಾವು ಜಾಮ್ ತರ್ತೀವಿ, ಉಪ್ಪಿನಕಾಯಿ ತರ್ತೀವಿ, ಅದರದ್ದು ಬಾಟಲ್ ಇದು. ಸೊ ನನಗೆ ಸದ್ಯಕ್ಕೆ ಈಗ ದೊರಕಿದ್ದಿದೊಂದೇನೆ. ಆ್ಯಂಡ್ ಈ ಥೆರಪಿ ಟ್ರಯಲ್ ಆ್ಯಂಡ್ ಟೆಸ್ಟೆಡ್. ಆ್ಯಂಡ್ ಇದು ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಎನರ್ಜೀಸ್ ರಿಲೇಟೆಡ್ ಇದ್ರೂ ಟು ಮನಿ ಇರ್ಬೋದು, ಲವ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಅದೆಲ್ಲ ರಿಮೂವ್ ಆಗುತ್ತೆ. ಆ್ಯಂಡ್ ಇದು ಎಷ್ಟು ದಿನದಲ್ಲಿ ವರ್ಕ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಇಟ್ ವರ್ಕ್ಸ್ ಓನ್ಲಿ ಇನ್ 7 days. ಮ್ಯಾಜಿಕ್ ಅಲ್ವಾ? ಸೊ ಇದು ಕೆಲಸ ಮಾಡೋಕ್ಕೆ ಶುರು ಮಾಡೋದು 7 ದಿನದ ಒಳಗಾಗಿ. ಸೊ ಇದನ್ನು ಮಾಡೋದು ಹೇಗೆ ಅಂತಂದರೆ, ನಾನು ಸಾಲ್ಟ್ ವಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಗೇನ್ ನೀವು ಯಾವ್ದಾರೋ ಸಾಲ್ಟ್ ತೊಗೋಬೋದು. ಪುಡಿ ಸಾಲ್ಟ್ ಅಂದರೆ ಪೌಡರ್ ಸಾಲ್ಟ್ ಆಗಿರ್ಬೋದು, ರಾಕ್ ಸಾಲ್ಟ್ ಆಗಿರ್ಬೋದು, ಸೇಂಡಾ ನಮಕ್ ಅಂತ ಅಂತಾರೆ, ಅಂದರೆ ಈ ಸೇಂದ್ರ ಲವಣ ಅಂತಾರೆ. ನಿಮ್ಗೆ ಅದು ಸಿಕ್ಕಿದ್ರೆ ಅದನ್ನು ಬಳಸಿ. ಇಲ್ಲ ಅಂತಂದರೆ ಮನೆಯಲ್ಲಿ ಇರುವಂಥ ಉಪ್ಪನ್ನೇ ನೀವು ಬಳಸಿ ಕೂಡ ಈ ಥೆರಪಿನ ಮಾಡಬಹುದು. ಸೊ ನಾನಿಲ್ಲಿ ರಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ಆ ರಾಕ್ ಸಾಲ್ಟು 3 ಮುಷ್ಟಿಯಷ್ಟು ರಾಕ್ ಸಾಲ್ಟನ್ನ ಇದಲ್ಲಿ ಹಾಕಿ, ನಾನು ಆಲ್ರೆಡಿ ಇದಕ್ಕೆ ನೀರು ಹಾಕಿ ಅದು ಫುಲ್ಲು ಡಿಸಾಲ್ವ್ ಆಗಕ್ಕೆ ಬಿಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಇದು ಒಂದು 5ರಿಂದ 6 ನಿಮಿಷ ತಗೊಳುತ್ತೆ ಡಿಸಾಲ್ವ್ ಆಗೋಕ್ಕೆ. ಸೊ ಒಂದು ಜಾರು, ಆ ಜಾರ್ನಲ್ಲಿ 3 ಹಿಡಿಯಷ್ಟು ಉಪ್ಪು, ಆ ಉಪ್ಪು ಕರಗೋವಷ್ಟು ನೀರು, ಈ ನೀರನ್ನ ಹಾಕಿ ಒಂದು 5 ನಿಮಿಷ ಬಿಡಬೇಕು ನೀವು. 5 ನಿಮಿಷ ಬಿಟ್ಟ ನಂತರ ನಿಮ್ಮ ವಿಶ್ ಚಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ಆ 5 ನಿಮಿಷದಲ್ಲಿ ಆ ವಿಶ್ ಚಿಟ್ಟಲ್ಲಿ ಏನೇನಿರಬೇಕು ಅಂತಂದರೆ, ಒಂದು ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ಹಾಗೆ ನಿಮ್ಮ ಮೆಸೇಜ್ ಅಥವಾ ವಿಶ್. ಈಗ ನಾನು ಸಾಮಾನ್ಯವಾಗಿ ನಾನು ಬರೆಯೋದು ನಂದು ರಿಲೇಶನ್ಶಿಪ್ ಬ್ಲಾಕೇಜಸ್ ಅಂತ ಬರಿತೀನಿ. ಕೆಲವೊಮ್ಮೆ ನಾನು ಮನಿ ಬ್ಲಾಕೇಜಸ್ಗೂ ಕೂಡ ಮಾಡಿದ್ದೀನಿ ಥೆರಪಿನ. ಈ ಸಲ ನಾನು ಮಾಡಿದ್ದು ಥೆರಪಿ 7 ಡೇಸ್ಗೆ ನಾನು ಫೈನಾನ್ಷಿಯಲ್ ಆ್ಯಂಡ್ ಲವ್ ಬ್ಲಾಕೇಜಸ್ ಆ್ಯಂಡ್ ಅಲ್ಟಿಮೇಟಾಗಿ ವರ್ಕ್ ಆಗಿದೆ ಆ್ಯಂಡ್ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ.
ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ತಗೊಂಡ್ಬಂದಿದ್ದೀನಿ. ಸೊ ಈ ವಿಶ್ ಚಿಟ್ಟನ್ನ ಬರೆದ್ಬಿಟ್ಟು ನೀವು ನಿಮ್ಮ ಕಡೆ ರೋಲ್ ಮಾಡಬೇಕು. ಆ್ಯಂಡ್ ಇದನ್ನ ಈ ಲಿಡ್ಡನ್ನ ತೆಗೆದ್ಬಿಟ್ಟು ಇದರೊಳಗೆ ನೀವು ಈ ನೀರೊಳಗೆ ಬಿಡಬೇಕಾಗತ್ತೆ ವಿಶ್ ಚಿಟ್ಟನ್ನ. ನೋಡಿ ಈ ರೀತಿಯಾಗಿ ಇದನ್ನ ನೀರೊಳಗೆ ಹಾಕಿ ಈ ಲಿಡ್ಡನ್ನ ನೀವು ಕ್ಲೋಸ್ ಮಾಡಬೇಕಾಗತ್ತೆ. ಓಕೆ, ಸೊ ಈ ಲಿಡ್ಡನ್ನ ಕ್ಲೋಸ್ ಮಾಡಿದಾದ್ಮೇಲೆ ಇದನ್ನ ನಿಮ್ಮ ಕೈನಲ್ಲಿ ಇಟ್ಕೊಂಡು, ಅಂದ್ರೆ ಈ ಬಾಟಲ್ ವಿಶ್ ಇಟ್ಟಿರೋ ಅಂತ ಬಾಟಲ್ನ ನಿಮ್ಮ ಕೈನಲ್ಲಿ ಇಟ್ಕೊಂಡು ನಿಮ್ಗೆ ಇಷ್ಟ ದೇವತೆಗಳು ಇಷ್ಟ ಆಗ್ತಾರೆ ಅವ್ರನ್ನ ಪ್ರೇ ಮಾಡಿ. ಎಲ್ಲ ರೀತಿಯಾದ ನೆಗೆಟಿವ್ ಬ್ಲಾಕೇಜಸ್ ಆಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ನನ್ನ ಹೆಸರಿಗೆ ರಿಲೇಟೆಡ್ ಆಗಿರ್ಬೋದು, ಸೊ ನನ್ನ ಚಕ್ರಾಸಿಗೆ ರಿಲೇಟೆಡ್ ಆಗಿರ್ಬೋದು, ಎಲ್ಲಾನು ತೆಗೀರಿ ಅಂತ ಬೇಡ್ಕೊಂಡು ಇದನ್ನ ಒಂದ್ ಕಡೆ ಯಾರು ನೋಡಿದ್ರೂ ಪರವಾಗಿಲ್ಲ, ನೋಡದೆ ಹೋದ್ರೂ ಪರವಾಗಿಲ್ಲ, ಎಲ್ಲರೂ ಒಂದ್ ಕಡೆ ಇಟ್ಬಿಡಿ. ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಇದನ್ನ ಇಟ್ಟಿರಿ. ಸೊ ಇದನ್ನ 7 ದಿನದ ತನಕ ಇಡಬೇಕು. ಆ 7 ದಿನ ಆದ್ಮೇಲೆ ಈ ವಿಶ್ ಚಿಟ್ ಆಲ್ರೆಡಿ ನಾವು ಬರ್ದಿರೋದ್ರಿಂದ ಅದು ಆಲ್ರೆಡಿ ಫುಲ್ ಸಮರ್ಜ್ ಆಗಿ ಫುಲ್ ಮೆತ್ತಗಾಗ್ಬಿಟ್ಟಿರುತ್ತೆ. ಇದನ್ನ ಬೇಕಾದ್ರೆ 7 ದಿನದ ನಂತರ ನೀವು ಈ ವಿಶ್ ಚಿಟ್ಟನ್ನ ತೆಗೆದು ಯಾವ್ದಾದ್ರೂ ಗಿಡಕ್ಕೆ ಹಾಕ್ಬೋದು, ಅಥವಾ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಫ್ಲಶೂ ಮಾಡ್ಬೋದು. ಈ ನೀರ್ ಸಮೇತ ಫ್ಲಶ್ ಮಾಡಿ. ಇಲ್ಲ ಅಂತಂದ್ರೆ ಈ ವಿಶ್ ಚಿಟ್ಟನ್ ಮಾತ್ರ ತೆಗೆದ್ಬಿಟ್ಟು ಯಾವ್ದಾರೋ ಗಿಡಕ್ಕೆ ಹಾಕಿ ನೀವು ಈ ಥೆರಪಿನ ಮುಗಿಸ್ಬೋದು. ಸೊ ಈ ಥೆರಪಿಯಿಂದ ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಇದೆ. ಆ್ಯಂಡ್ ಟ್ರೈ ಮಾಡಿ, ಒನ್ ಟೈಮ್ ಟ್ರೈ ಮಾಡಿ ಅಂತ ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ. ನಿಮ್ಗೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಇದರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಈ ವಿಡಿಯೋಯಿಂದ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಚಿಕ್ಕದಾದ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು.